ಶ್ರೀ ಗುರುಭ್ಯೋ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ತಾವೆಲ್ಲರೂ ಕೂಡ 2024ರಲ್ಲಿ ನಮ್ಮ ಚಾನಲ್ನಲ್ಲಿ ಬಂದಿರತಕ್ಕಂತಹ ಎಲ್ಲ ವಿಡಿಯೋಗಳನ್ನು ಕೂಡ ನೋಡಿದ್ದೀರಿ, ಒಳ್ಳೆಯ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ತಮ್ಮೆಲ್ಲ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ದಿವಸ 2025ರಲ್ಲಿ ಗ್ರಹಗಳು ಸಂಚರಿಸಿದಾಗ ಬರತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದೇ ರೀತಿ ಪ್ರಧಾನಪಟ್ಟು ಗ್ರಹಗಳ ಸಂಚಾರ ಇರುವಂಥದ್ದು ಮಾರ್ಚ್ 29ನೇ ತಾರೀಕು ಶನಿಯು ಮೀನರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಅದೇ ರೀತಿಯಾಗಿ ಮೇ 15ನೇ ತಾರೀಕು ಗುರುವು ವೃಷಭ ರಾಶಿಯಿಂದ ಮಿಥುನ ರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಮೇ 17ನೇ ತಾರೀಕು ರಾಹುವು ಕುಂಭರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಅದೇ ರೀತಿಯಾಗಿ ಕೇತುವು ಕೂಡ ಸಿಂಹರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಪ್ರಧಾನಪಟ್ಟಿರ್ತಕ್ಕಂಥ ಗ್ರಹಸ್ಥಿತಿಗಳು ಈ ರೀತಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟು ಬರ್ತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳೋಣ. ಕುಂಭರಾಶಿ 2025ರಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. 4ನೇ ಸ್ಥಾನದಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ಸಾಕಷ್ಟು ರೀತಿಯಾದಂತಹ ಒಳ್ಳೆಯ ಫಲವನ್ನು ಕೂಡ ಅನುಭವಿಸ್ಕೊಂಡು ಬಂದಿದ್ದೀರಿ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಫಲಾಫಲಗಳು 5ನೇ ಸ್ಥಾನಕ್ಕೆ ಗುರು ಬರುವಾಗ ಅನುಭವಿಸುವಂತಹ ಯೋಗವು ಕೂಡ ಇರತಕ್ಕಂಥದ್ದು. ಒಳ್ಳೆಯ ಗುರು ಬಲ ಇರತಕ್ಕಂಥ ಒಂದು ಕಾಲಘಟ್ಟ, ದೈವಾನುಕೂಲ ಎರಡೂ ಕೂಡ ಇರತಕ್ಕಂಥ ಒಂದು ಕಾಲಘಟ್ಟವಾಗಿರುತ್ತೆ. ಅಂದ್ಕೊಂಡಿರುವಂಥ ಕೆಲಸ ಕಾರ್ಯಗಳಿರಬಹುದು, ಮಾಡ್ತಾ ಇರುವಂಥ ಕೆಲಸ ಕಾರ್ಯಗಳಲ್ಲಿರಬಹುದು, ಅಭಿವೃದ್ಧಿಯನ್ನು ಕಾಣುವಂಥದ್ದಿರಬಹುದು, ಕುಟುಂಬ ಸೌಖ್ಯಾದಿಗಳು ಲಭ್ಯವಾಗುವಂಥ ಯೋಗವು ಕೂಡ ಈ ಒಂದು ಕಾಲಘಟ್ಟದಲ್ಲಿರ್ತಕ್ಕಂಥದ್ದು. ದೇಹಸ್ಯ ಸೌಷ್ಠವಂ ಸ್ವಾಸ್ಥ್ಯಂ ಸ್ಥಿತಿಶ್ರೇಯೋ ಯಶಸ್ಸುಖಂ ಜ್ಞೇಯೋ ವಪುಷ ಸತ್ಸರ್ವಂ ಚಿಂತನೀಯಂ ವಿಲಗ್ನಥ. ಆರೋಗ್ಯವು ಕೂಡ ಅಭಿವೃದ್ಧಿಯಾಗುವಂಥದ್ದು, ಯಶಸ್ಸು, ಕೀರ್ತಿ, ಲಾಭಾದಿಗಳು ವೃದ್ಧಿಯಾಗುವಂಥದ್ದು, ದೇಹ ಪುಷ್ಟಿ ಬರುವಂಥದ್ದು, ದೇಹದ ಸೌಂದರ್ಯ ವೃದ್ಧಿಯಾಗುವಂಥದ್ದು, ಶರೀರದಲ್ಲಿ ಹೊಳಪು ವೃದ್ಧಿಯಾಗುವಂಥ ಯೋಗ ಈ ಒಂದು ಕಾಲಘಟ್ಟದಲ್ಲಿರತಕ್ಕಂಥದ್ದು. ಮಾನಸಿಕವಾಗಿರ್ತಕ್ಕಂತಹ ನೆಮ್ಮದಿಗಳು ಕೂಡ ಇರುವಂಥ ಯೋಗ ಈ ಒಂದು ಸಂದರ್ಭದಲ್ಲಿರುತ್ತೆ. ಕುಟುಂಬದಲ್ಲಿಯೂ ಕೂಡ ಸುಖ, ಶಾಂತಿ, ನೆಮ್ಮದಿಗಳು ವೃದ್ಧಿಯಾಗುವಂಥದ್ದು. ವಾಕ್ಸ್ಥಾನವನ್ನು ಕೂಡ 2ನೇ ಸ್ಥಾನದಿಂದ ಚಿಂತನೆ ಮಾಡುವಂಥದ್ದು. ಮಾತಿಗೂ ಕೂಡ ವಿಶೇಷವಾಗಿರ್ತಕ್ಕಂತಹ ಕೌಶಲ್ಯ ವೃದ್ಧಿಯಾಗುವಂಥದ್ದು. 7ನೇ ಶನಿಯಿಂದಾಗಿ ಸಾಕಷ್ಟು ರೀತಿಯಾದಂತಹ ಜಾಢ್ಯತನ, ಆಲಸ್ಯ ಇತ್ಯಾದಿಗಳು ನಿಮಗೆ ಆವರಿಸಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಆದಷ್ಟು ಶೀಘ್ರಾತಿ ಶೀಘ್ರವಾಗಿ ನಿಮ್ಮ ಆಲಸ್ಯಗಳನ್ನು ಸೈಡಲ್ಲಿಟ್ಟು ನಿಮ್ಮ ಕೆಲಸಗಳ ಕಾರ್ಯಗಳು ಯಾವ ರೀತಿ ಇದೆ ಅದರಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿಕ್ಕೆ ತುಂಬ ಪ್ರಯತ್ನವನ್ನು ಮಾಡ್ತಾ ಹೋದಲ್ಲಿ ಸಾಕಷ್ಟು ರೀತಿಯಾದಂಥ ಒಳ್ಳೊಳ್ಳೆ ರೀತಿಯಾದಂತಹ ಪ್ರತಿಫಲವನ್ನು, ಅವಕಾಶಗಳನ್ನು ಕೂಡ ಪಡೆಯುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ. ವಿದ್ಯಾಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯ ರೀತಿಯಾದಂಥ ಸಮಯ. ಅಂಕಗಳನ್ನು ಗಳಿಸಲಿಕ್ಕೆ ಹೇಳಿದಿರ್ತಕ್ಕಂಥ ಒಂದು ಸಮಯ. ಎಷ್ಟು ಓದಿರ್ತೀರೋ ಅದ್ರ ತಕ್ಕನಾದಂತಹ ಅದಕ್ಕಿಂತ ಹೆಚ್ಚಿಗೆ ಅಂಕವನ್ನು ಕೂಡ ನೀವು ಗಳಿಸುವಂಥದ್ದು ಇರ್ಬೋದು. ಹೈಯರ್ ಎಜುಕೇಷನ್ ಮಾಡುವಂಥ ಕೆಲವಷ್ಟು ಆಸೆಗಳನ್ನು ಇಟ್ಕೊಂಡಿದ್ರೆ ಅದನ್ನು ಪರಿಪೂರ್ಣ ಮಾಡಿ ಮುಗಿಸುವಂತಹ ಯೋಗವು ಕೂಡ ಈ ಒಂದು ಕಾಲಘಟ್ಟದಲ್ಲಿರತಕ್ಕಂಥದ್ದು. ಸಹೋದರರಿಂದ ಒಳ್ಳೆಯ ಸಹಾಯ ಸಹಕಾರಗಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಿರೀಕ್ಷೆ ಮಾಡಬಹುದು. ಅವರಿಗೂ ಕೂಡ ನಿಮ್ಮಿಂದ ಸಹಾಯ ಸಹಕಾರಗಳು ಕೂಡ ದೊರೆಯುವಂಥ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರತಕ್ಕಂಥದ್ದು. ಅದೇ ರೀತಿಯಾಗಿ 4ನೇ ಸ್ಥಾನವನ್ನು ಕ್ಷೇತ್ರ ಸ್ಥಾನ ಅಂತ ಹೇಳ್ತೇವೆ. ಮಾತಾ ಸುಹೃತ್ ಮಾತುಲ ಭಾಗಿನೇಯವು, ತಾಯಿಯ ಆರೋಗ್ಯದಲ್ಲಿ ಕೂಡ ವೃದ್ಧಿಯಾಗುವಂಥದ್ದು. ನೂತನವಾಗಿ ಭೂಮಿಯನ್ನು ಖರೀದಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇರುವವರಿಗೆ ಕೂಡ ಭೂಮಿಯನ್ನು ಖರೀದಿ ಮಾಡುವಂಥ ಯೋಗ ಇರುವಂಥದ್ದು. ತಗೊಂಡಂಥ ಭೂಮಿಯಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಹೇಳುವಂತಹ ಕನಸಿಟ್ಟುಕೊಂಡಿದ್ದರೆ ಆ ಒಂದು ಕೆಲಸದಲ್ಲಿ ವಿಶೇಷವಾದಂತಹ ಫಲ ಸಿಗುವಂಥ ಯೋಗಗಳು ಈ ಸಂದರ್ಭದಲ್ಲಿರುತ್ತೆ. ನೂತನವಾಗಿ ವಾಹನವನ್ನು ಖರೀದಿ ಮಾಡಬೇಕು ಅಂತ ಅಂದಾಜು ಮಾಡಿದರೆ ವಾಹನವನ್ನು ಕೂಡ ಖರೀದಿ ಮಾಡುವಂಥ ಯೋಗ ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು. ಅದೇ ರೀತಿ ಪಂಚಮ ಸ್ಥಾನ ಹೇಳುವಂಥದ್ದು ವಿಶೇಷವಾಗಿ ಗುರು ಪರಬ್ರಹ್ಮ ಇರತಕ್ಕಂಥ ಒಂದು ಸ್ಥಾನ. ಆ ಸ್ಥಾನದಲ್ಲಿ ಅಲಂಕರಿಸಿರ್ತಕ್ಕಂಥ ಗುರುವಿನಿಂದಾಗಿ ಒಳ್ಳೆ ರೀತಿಯಾದಂತಹ ಫಲಾಫಲಗಳು ಸಿಗುವಂಥ ಯೋಗಿಗಳಿರುತ್ತೆ. ಶಾಸ್ತ್ರಕಾರರು ಯಾವ ರೀತಿಯಾದಂತಹ ಒಂದು ವಿಷಯವನ್ನು ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ಗುರುವಿಗೆ ಹೇಳಿದ್ದಾರೆ ಅಂತ ನೋಡುವುದಾದರೆ, ಆರೋಗ್ಯಂ ಧೀ ಪ್ರತಿಬೋಧಯಶ್ಚ ಮನಸ್ತುಷ್ಟಿಶ್ಚ ಪುಣ್ಯೋದಯ. ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥದ್ದು, ಧೀಶಕ್ತಿ, ಬುದ್ಧಿಶಕ್ತಿ, ಜ್ಞಾನ ವೃದ್ಧಿ ಆಗುವಂಥದ್ದು. ಅದೇ ರೀತಿಯಾಗಿ ಪುಣ್ಯೋದಯ, ಸಾಕಷ್ಟು ರೀತಿಯಾದಂಥ ಅವಕಾಶಗಳು ಕೂಡ ನಿಮಗೆ ಸಿಗುವಂಥ ಯೋಗ ಈ ಒಂದು ಸಂದರ್ಭದಲ್ಲಿರತಕ್ಕಂಥದ್ದು. ಸಂತಾನ ಅಪೇಕ್ಷಿತರಿಗೂ ಕೂಡ ಸಂತಾನದ ಯೋಗವು ಕೂಡ ಈ ಸಂದರ್ಭದಲ್ಲಿರುವಂತಹ ಎಲ್ಲ ಲಕ್ಷಣಗಳು ಕೂಡ ಶುಭ ಸಮಾಚಾರಗಳನ್ನು ಕೇಳುವಂಥದ್ದು, ಶುಭ ಸಮಾರಂಭಗಳನ್ನು ಮನೆಯಲ್ಲಿ ನಡೆಸುವಂಥದ್ದು ಇರಬಹುದು. ಎಲ್ಲ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು. ರಾಜಕೀಯ ಕ್ಷೇತ್ರದಲ್ಲಿ ಇರುವಂಥವರಿಗೂ ಕೂಡ ಶುಭ ಸಮಾಚಾರಗಳು, ಒಳ್ಳೆಯ ಸ್ಥಾನಮಾನಗಳು, ಗೌರವಗಳು ಸಿಗುವಂಥ ಯೋಗಗಳು ಈ ಸಂದರ್ಭದಲ್ಲಿರುತ್ತೆ. ಅದೇ ರೀತಿ 6ನೇ ಸ್ಥಾನವನ್ನು ಶತ್ರು ಸ್ಥಾನ ಅಂತ ಹೇಳ್ತೇವೆ. ಶತ್ರುಗಳು ಕೂಡ ಸ್ವಲ್ಪ ನಿಮಗೆ ಉಪದ್ರವಗಳನ್ನು, ಉಪಟಳಗಳನ್ನು, ಮನಸ್ಸಿಗೆ ಕೆಲವಷ್ಟು ಭೀತಿಗಳನ್ನು ಕೂಡ ಕೊಡುವಂಥ ಸಾಧ್ಯತೆಗಳಿರುತ್ತೆ. ಆ ರೀತಿಯಾದಂಥ ತೊಂದರೆ ತಾಪತ್ರೆಗಳು ಬಂದಲ್ಲಿ ಸರಿಯಾದಂಥ ದೈವಜ್ಞರಲ್ಲಿ
ಸರಿಯಾದಂಥ ಒಂದು ಮಾರ್ಗದರ್ಶನವನ್ನು ತಗೊಂಡು ಮುಂದುವರಿರಿ. ಅನಾವಶ್ಯಕವಾಗಿರ್ತಕ್ಕಂಥ ಕೆಲವಷ್ಟು ಪರಿಹಾರಗಳು ಕೂಡ ಏನು ಪ್ರಯೋಜನಕ್ಕೆ ಬರಲ್ಲ. ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಜ್ಯೋತಿಷ್ಯಕ್ಕೆ ಅಥವಾ ಒಂದು ಪರಿಹಾರಕ್ಕೆ ಇಳಿಯುವಂಥದ್ದಲ್ಲ. ಸರಿಯಾದಂತಹ ಒಂದು ದೇವತಾರಾಧನೆ, ಮನೆ ದೇವರ ಆರಾಧನೆ, ಕುಲದೇವತಾರಾಧನೆ, ತಂದೆ ತಾಯಿಯರ ಅನುಗ್ರಹ ಎಲ್ಲವೂ ಕೂಡ ನಿಮ್ಮನ್ನು ಅಭಿವೃದ್ಧಿಯ ಪಥಕ್ಕೆ ಕರ್ಕೊಂಡು ಹೋಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯಗಳಿಲ್ಲ. ಸಪ್ತಮ ಸ್ಥಾನವನ್ನು ನೋಡುವುದಾದರೆ ವಿವಾಹಕ್ಕೆ ಸಂಬಂಧಪಟ್ಟು ಪ್ರಯತ್ನ ಮಾಡ್ತಾ ಇರುವವರಿಗೂ ಒಳ್ಳೆಯ ಸಂಬಂಧಗಳು ಕೂಡಿ ಬರುವಂಥದ್ದು, ವಿವಾಹ ಘಟನಾವಳಿಗಳು ಕೂಡ ನಡೆಯುವಂಥ ಯೋಗಗಳಿರುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇರುವವರಿಗೂ ಕೂಡ ಒಳ್ಳೆಯ ಲಾಭಾಂಶವೂ ಕೂಡ ಸಿಗುವಂಥ ಯೋಗಗಳಿರುವಂಥದ್ದು. ಹೊರದೇಶದ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಅವಕಾಶಗಳು ಸಿಗುವಂಥದ್ದು. ಹೊರದೇಶದಲ್ಲಿ ಉದ್ಯೋಗ ಮಾಡುವವರಿಗೂ ಕೂಡ ಒಳ್ಳೆ ರೀತಿಯಾದಂಥ ಪ್ರತಿಫಲಗಳು ಸಿಗುವಂಥದ್ದು, ಒಳ್ಳೆಯ ಲಾಭಾಂಶವನ್ನು ಕೂಡ ಪಡೆಯುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ. ಅಷ್ಟಮ ಸ್ಥಾನವನ್ನು ಕಷ್ಟಸ್ಥಾನ, ಅದೇ ರೀತಿಯಾಗಿ ಜೀವಸ್ಥಾನವೂ ಹೌದು. ಆ ಒಂದು ಸ್ಥಾನವನ್ನು ನೋಡುವುದಾದರೆ ಕೆಲವಷ್ಟು ಸಾಹಸಮಯವಾದಂಥ ಕೆಲಸ ಕಾರ್ಯಗಳನ್ನು ಮಾಡುವಾಗ ಸಾಕಷ್ಟು ಜಾಗ್ರತೆಯನ್ನು, ಮುಂಜಾಗ್ರತೆಯನ್ನು ತೆಗೆದುಕೊಂಡು ಮುಂದುವರೆದರೆ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಈ ಒಂದು ಸಂದರ್ಭದಲ್ಲಿ ಕಾಣುವಂಥದ್ದು. 9ನೇ ಸ್ಥಾನವನ್ನು ಭಾಗ್ಯಸ್ಥಾನ ಅಂತ ಹೇಳ್ತೇವೆ. ಭಾಗ್ಯೋದಯವಾಗಿರ್ತಕ್ಕಂಥ ಒಂದು ಕಾಲಘಟ್ಟ. ಈ ಒಂದು ಸಂದರ್ಭದಲ್ಲಿ ಮಾಡುವಂಥ ಪ್ರಯತ್ನದಿಂದಾಗಿ ಒಳ್ಳೆಯ ರೀತಿಯಾದಂಥ ಪ್ರತಿಫಲವೂ ಕೂಡ ಸಿಗುವಂಥ ಯೋಗಗಳಿರುತ್ತೆ. ತಂದೆಯ ಆರೋಗ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಕೂಡ ಕಾಣುವಂಥ ಯೋಗವೂ ಕೂಡ ಇದೆ. ಪೂರ್ವ ಪುಣ್ಯ ಸ್ಥಾನವೂ ಹೌದು. ಪೂರ್ವ ಪುಣ್ಯದಿಂದಾಗಿ ಒಳ್ಳೆಯ ಅವಕಾಶಗಳು ಕೂಡ ಸಿಗುವಂಥ ಯೋಗಗಳಿರುತ್ತೆ. 10ನೇ ಸ್ಥಾನವನ್ನು ಉದ್ಯೋಗ ಸ್ಥಾನ ಅಂತ ಹೇಳ್ತೇವೆ. ಉದ್ಯೋಗವೂ ಕೂಡ ಒಳ್ಳೆಯ ಪ್ರಮಾಣದಲ್ಲಿ ಅಥವಾ ಒಳ್ಳೆಯ ಸ್ಥಾನಮಾನ, ಗೌರವ ಕೂಡ ವೃದ್ಧಿಯಾಗುವಂಥದ್ದಿದೆ. ಈ ಒಂದು ವಿಷಯದ ಬಗ್ಗೆ ಈ ಮೊದಲು ನಾನು ನಿಮಗೆ ವಿವರಣೆ ಕೊಟ್ಟಿರ್ತೇನೆ. ಅದೇ ರೀತಿಯಾಗಿ ಲಾಭಸ್ಥಾನವನ್ನು ನೋಡುವುದಾದರೆ ಉತ್ತಮವಾಗಿರ್ತಕ್ಕಂಥ ಲಾಭಾಂಶವೂ ಕೂಡ ಸಿಗುವಂತಹ ಒಂದು ಲಕ್ಷಣಗಳಿರುತ್ತೆ. 12ನೇ ಸ್ಥಾನವನ್ನು ಖರ್ಚಿನ ಸ್ಥಾನ, ವ್ಯಯಸ್ಥಾನ, ಪತನ ಸ್ಥಾನ ಅಂತ ಹೇಳ್ತೇವೆ. ಅನಾವಶ್ಯಕವಾಗಿರ್ತಕ್ಕಂಥ ಖರ್ಚು ವೆಚ್ಚಗಳನ್ನು ಮಾಡುವಂಥದ್ದು ಇರಬಹುದು, ಅಥವಾ ಇನ್ನೊಬ್ಬರಿಗೆ ಸಾಲ ಸೌಲಭ್ಯಕ್ಕೋಸ್ಕರವಾಗಿ ನೀವು ಸಹಿ ಹಾಕಿ ಅದರಿಂದ ಮುಂದೆ ನಿಂತು ಕೆಲವಷ್ಟು ಜವಾಬ್ದಾರಿಗಳನ್ನು ತಗೊಳ್ಳುವಂಥ ವಿಷಯದಲ್ಲಿ ಸಾಕಷ್ಟು ರೀತಿಯಾಗಿ ಯೋಚನೆಯನ್ನು ಮಾಡಿಕೊಂಡು ಮುಂದುವರಿರಿ. ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಕೂಡ ಉತ್ತಮವಾಗಿರ್ತಕ್ಕಂಥ ಸಮಯ. ಕಬ್ಬಿಣಕ್ಕೆ ಸಂಬಂಧಪಟ್ಟಿರಬಹುದು, ಅಗ್ನಿಗೆ ಸಂಬಂಧಪಟ್ಟಿರಬಹುದು, ಅಥವಾ ಇನ್ನಿತರ ವಿಷಯಗಳಲ್ಲಿ ಆಯುಧಗಳನ್ನು ಬಳಸುವಾಗಿರಬಹುದು. ಸಾಕಷ್ಟು ಜಾಗ್ರತೆಯನ್ನು ತಗೊಂಡು ಮುಂದುವರಿರಿ. ವಾಹನವನ್ನು ಓಡಿಸುವಾಗಲೂ ಕೂಡ ಸಾಕಷ್ಟು ಜಾಗ್ರತೆಯನ್ನು ವಹಿಸಿದರೆ ಉತ್ತಮವಾಗಿರ್ತಕ್ಕಂಥ ಸಮಯ. ಕೃಷಿ ಕಾರ್ಯಗಳಲ್ಲಿ ತೊಡಗಿರುವವರಿಗೂ ಉತ್ತಮವಾಗಿರ್ತಕ್ಕಂಥ ಫಲಾಫಲಗಳು ಸಿಗುವಂಥ ಯೋಗಗಳು ಈ ಸಂದರ್ಭದಲ್ಲಿರುತ್ತೆ. ದುಶ್ಚಟ, ದುರ್ಜನರ ಸಹವಾಸದಿಂದ ಆದಷ್ಟು ದೂರ ಇರಿ. ಸಾಕಷ್ಟು ರೀತಿಯಾದಂತಹ ಗೌರವಗಳೆಲ್ಲವೂ ಕೂಡ ಬರ್ತಾ ಇದ್ದರೂ ಕೂಡ ಕೆಲವಷ್ಟು ಅಲ್ಪ ಸ್ವಲ್ಪ 7ನೇ ಶನಿಯ ಪ್ರಭಾವಗಳು ನಿಮ್ಮ ಮೇಲೆ ಬಂದು ಅದರಿಂದ ತೊಂದರೆಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆಯಿಂದ ಮುಂದುವರಿರಿ. ದೇವತಾರಾಧನೆ, ದೇವತಾ ಉಪಾಸನೆಗಳನ್ನು ಮಾಡಿಕೊಂಡು ಮುಂದುವರಿರಿ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಯೋಗ ಭಾಗ್ಯಗಳು ತಮಗೆಲ್ಲರಿಗೂ ಸಿಗಲಿ. ಭಗವಂತನ ಅನುಗ್ರಹದಿಂದ ಸಕಲವೂ ಮಂಗಳವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್. ವೀಕ್ಷಕರೇ, ತುಂಬ ಜನ ಕರೆ ಮಾಡಿ ಮಾಟಮಂತ್ರಗಳನ್ನು ಮಾಡ್ತೀರಾ, ಅಥವಾ ವಶೀಕರಣಗಳನ್ನು ಮಾಡ್ತೀರಾ, ಅಥವಾ ಇನ್ನಿತರ ಏನೇನೋ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ, ಅಥವಾ ಸಿಲ್ಲಿ ವಿಷಯಗಳಿಗೂ ಸಂಬಂಧಪಟ್ಟು ಫೋನ್ ಮಾಡ್ತಾ ಇದ್ದೀರಿ. ಫೋನ್ ಮುಖಾಂತರವಾಗಿ ಜ್ಯೋತಿಷ್ಯದ ಪರಿಹಾರಗಳನ್ನು ಅಥವಾ ಜಾತಕ ವಿಮರ್ಶೆಯನ್ನು ಮಾಡುವಂತಹ ಜ್ಯೋತಿಷಿ ನಾನಲ್ಲ. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟು ನಿಜವಾಗಿ ಯಾರು ಸಮಸ್ಯೆಯಲ್ಲಿರ್ತೀರಿ ಅಂಥವರು ಕೆಳಗಡೆ ಕಾಣುವಂಥ ನಂಬರ್ಗೆ ಕರೆ ಮಾಡಿ ನಮ್ಮ ಸಿಬ್ಬಂದಿಗಳು ನಿಮಗೆ ಸಮಯವನ್ನು ನಿಗದಿಪಡಿಸ್ತಾರೆ. ಆ ಒಂದು ಸಮಯದಲ್ಲಿ ಬಂದು ಮುಖತವಾಗಿ ನಿಮ್ಮ ಜಾತಕ ವಿಮರ್ಶೆಯನ್ನು ಅಥವಾ ಪರಿಹಾರವನ್ನು ಕಂಡುಕೊಳ್ಳಿ. ಅದನ್ನು ಬಿಟ್ಟು ಸಣ್ಣ ಪುಟ್ಟ ವಿಷಯಗಳಿಗೂ ಸಂಬಂಧಪಟ್ಟು ಪರಿಹಾರಗಳನ್ನು ನೋಡುವಂಥದ್ದು ಅಥವಾ ಆಗಾಗ ಈ ವಿಷಯಕ್ಕೆ ಸಂಬಂಧಪಟ್ಟು ಪರಿಹಾರಗಳನ್ನು ಮಾಡ್ತಾ ಇರುವಂಥದ್ದನ್ನು ಯಾರೂ ಕೂಡ ಮಾಡಬೇಡಿ. ದೇವರ ಅನುಗ್ರಹ, ನಾಮಸ್ಮರಣೆಯಿಂದಾಗಿ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ಅಂಥ ಒಂದು ಸಂದರ್ಭಗಳು ಬಂದಲ್ಲಿ ನೇರವಾಗಿ ಸರಿಯಾದಂಥ ದೈವಜ್ಞರ ಮುಖಾಂತರವಾಗಿ ಪರಿಹಾರವನ್ನು ಕಂಡುಕೊಳ್ಳಿ. ತಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ.